ಮಾನವನಿಗೆ ಅವನ ಹುಟ್ಟಿನಿಂದಲೇ ದೊರೆಯುವ ಹಕ್ಕುಗಳೆಂದರೆ ಬದುಕು, ಮಾತನಾಡುವುದು, ಧರ್ಮ, ಭಾಷೆ, ಉದ್ಯೋಗ. ಇವುಗಳನ್ನು ಯಾರೂ ಮೊಟಕು ಮಾಡಬಾರದು. ಇವುಗಳನ್ನು ಕಾಪಾಡುವುದು ನಮ್ಮ ಸಂವಿಧಾನ ಮತ್ತು ಸಮಾಜ ಎರಡರ ಜವಾಬ್ದಾರಿ ಅಂತ ಫೋಕ್ಸೋ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ದೇವರಾಜ್ ತಿಳಿಸಿದರು. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವ, ಉದ್ಯೋಗ, ಮಾತನಾಡುವ ಸ್ವಾತಂತ್ರ್ಯ, ಧರ್ಮ ಹಾಗೂ ಭಾಷೆಯಂತಹ ಮೂಲಭೂತ ಹಕ್ಕುಗಳನ್ನು ಯಾರೂ ಮೊಟಕುಗೊಳಿಸಬಾರದು ಅಂತ ತಿಳಿಸಿದರು. ಲಿಂಗ, ಧರ್ಮ ಸೇರಿದಂತೆ ಯಾವುದೇ ಆಧಾರದ ಮೇಲೆ ತಾರತಮ್ಯ ಮಾಡುವುದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅವರು ಕಿವಿಮಾತನ್ನ ಹೇಳಿದರು. ಭವಿಷ್ಯದ ಕಾನೂನು ವಿದ್ಯಾರ್ಥಿಗಳು ಮಾನವ ಹಕ್ಕುಗಳ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಂತ ದೇವರಾಜ್ ಸಲಹೆಯನ್ನ ನೀಡಿದರು. ಜೀವಿಸುವ ಸ್ವಾತಂತ್ರ್ಯ, ಉದ್ಯೋಗ, ಪ್ರತಿಯೊಂದು ಹಕ್ಕುಗಳಿದೆ. ನನಗೆ ಯಾವ ರೀತಿ ಹಕ್ಕು ಇದೆಯೋ ನಿಮಗೂ ಅದೇ ರೀತಿ ಹಕ್ಕುಗಳಿದೆ. ಯಾರ ಹಕ್ಕನ್ನು ಯಾರು ಸಹ ಮೊಟಕು ಮಾಡಬಾರ್ದು. ಮೊಟಕು ಮಾಡಿರೋದ್ರಿಂದ ಮತ್ತು ಹಕ್ಕುಗಳಿಗೆ ಮಾನವನ ವೈಯಕ್ತಿಕ ಹಕ್ಕು ಕಾನೂನುಗಳ ರಚನೆ ಅಂತ ಬಂದು ಮಾನವ ಹಕ್ಕಿನ ಉಲ್ಲಂಘನೆಯಾದ ಪರಿಣಾಮ ಕಾನೂನುಗಳ ರಚನೆಯಾಗಿ ಅವುಗಳನ್ನು ಜಾರಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಜಾರಿ ಆಗ್ತಾ ಇದೆ. 1948ರಲ್ಲಿ ವಿಶ್ವಸಂಸ್ಥೆಯವರು ಮಾನವ ಹಕ್ಕಿನ ಉಲ್ಲಂಘನೆಯ ಕುರಿತು ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂತಹ ಜೀವನವನ್ನು, ಕಾನೂನಿನ ವ್ಯಾಪ್ತಿಯಲ್ಲಿರುವಂತಹ ಉತ್ತಮವಾದ ಜೀವನವನ್ನು ನಡೆಸುವಂತಹ, ಮಾತನಾಡುವಂತಹ, ತನಗೆ ಸೂಕ್ತವಾದಂತಹ ಧರ್ಮವನ್ನು ಆಚರಣೆ ಮಾಡುವಂತಹ, ತನಗೆ ಸೂಕ್ತವಾದಂತಹ ಭಾಷೆಯನ್ನು ಮಾತಾಡುವಂತಹ, ಉದ್ಯೋಗವನ್ನು ಮಾಡುವಂತಹ ಪ್ರತಿಯೊಂದು ಹಕ್ಕುಗಳು ಇದೆ. ಮತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಲಿಂಗದ ಆಧಾರದ ಮೇಲೆ ಅಥವಾ ಧರ್ಮದ ಆಧಾರದ ಮೇಲೆ ಮತ್ತಿನ್ಯಾವುದೇ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು. ನಾವು ಇತಿಹಾಸವನ್ನು ನೋಡ್ತಾ ಬಂದರೆ ತಾರತಮ್ಯ ಮೊದಲು ನಡೀತಾ ಇದೆ. ಈ ನಮ್ಮ ಸ್ವಾತಂತ್ರ್ಯದ ನಂತರದಲ್ಲೂ ಸಹ ತಾರತಮ್ಯ ಇದೆ. ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ಒಂದು ಪುರುಷ ಮತ್ತು ಸ್ತ್ರೀಯರ ನಡುವೆ ತಾರತಮ್ಯ. ನಾವೆಲ್ಲರೂ ಮನುಷ್ಯರು ಅಂತ ತಿಳ್ಕೊಂಡು ತಾರತಮ್ಯ ಬರೋದಿಲ್ಲ. ನಾನು ಪುರುಷ, ನೀನು ಮಹಿಳೆ ಅನ್ನೋದು ಈ ತಾರತಮ್ಯನೇ ನಾವು ಲಿಂಗ ಶೋಷಣೆ ಅಥವಾ ಧರ್ಮಗಳ ನಡುವೆ ವೈಮನಸ್ಸು, ಯಾವುದೇ ಧರ್ಮ ಮತ್ತೊಂದು ಧರ್ಮವನ್ನು ದ್ವೇಷ ಮಾಡುವಂಥ ಯಾವ ಧರ್ಮನೂ ಹೇಳುವುದಿಲ್ಲ. ಎಪಿಸಿಆರ್ ಜಿಲ್ಲಾ ಚಾಪ್ಟರ್ ಮಾನವನಾಗಿ ಹುಟ್ಟಿದ ಪ್ರತಿಯೊಬ್ಬರು ಮಾನವ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಹಾಗೂ ಮಾನವ ಹಕ್ಕುಗಳ ಅರಿವು ಮನೆಯಿಂದಲೇ ಆರಂಭವಾಗಬೇಕು ಅಂತ ಹೇಳಿದರು. ಹಾಗೆ ಸಮಾಜದಲ್ಲಿ ನಡೆಯುವ ದೌರ್ಜನ್ಯಗಳು ಎಲ್ಲವೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುವುದರಿಂದ ಕಾನೂನು ರಚಿತವಾಗಿದೆ ಅಂತ ಅಧ್ಯಕ್ಷ ಅಬ್ದುಲ್ ಹಮೀದ್ ಸ್ಪಷ್ಟಪಡಿಸಿದರು. ಆದರೆ ಮಾನವನಂತೆ ಮಾನವನಾಗಿ ಬಾಳಲು ಕಲಿಯಲಿಲ್ಲ. ಈ ಒಂದು ಫಿಲಾಸಫಿ ಇವತ್ತಿಗೂ ಪ್ರಸ್ತುತವೇ ಅನಿಸುತ್ತೆ. ಮಾನವ ಹಕ್ಕುಗಳು ಐಶ್ವರ್ಯವಲ್ಲ, ಅವು ನಮ್ಮ ಜೀವನಕ್ಕೆ ಅಗತ್ಯವಾದ ಮೂಲಭೂತ ಅಗತ್ಯಗಳು. ಉದಾಹರಣೆಗೆ ಬದುಕುವ ಹಕ್ಕು, ಭಯವಿಲ್ಲದೆ ಶಾಲೆಗೆ ಹೋಗುವ ಹಕ್ಕು, ನ್ಯಾಯವಾದ ವೇತನ ಪಡೆಯುವ ಹಕ್ಕು, ಮಹಿಳೆಯರು ಸುರಕ್ಷಿತ, ಪ್ರತ್ಯೇಕತೆ ಇಲ್ಲದೆ ಅವಮಾನವಿಲ್ಲದೆ ಬದುಕುವ ಹಕ್ಕು, ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಹಕ್ಕು. ಮಾನವ ಹಕ್ಕುಗಳು ದೊಡ್ಡ ವೇದಿಕೆಯಿಂದ ಏನು ಪ್ರಾರಂಭವಾಗುವುದಿಲ್ಲ. ಅವುಗಳು ಮನೆಯಲ್ಲಿ, ಶಾಲೆಯಲ್ಲಿಯೇ ಪ್ರಾರಂಭವಾಗುತ್ತವೆ. ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಯಾವ ಹಂತಕ್ಕೆ ತಲುಪುತ್ತೆ ಅಂದರೆ ಸೀಮೆಣ್ಣೆ ಹಾಕಿ ಸುಡುವ ಹಂತಕ್ಕೂ ತಲುಪಿಬಿಡುತ್ತೆ. ಆಮೇಲೆ ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿರೋದು. ಮತ್ತೆ ಇವತ್ತು ಲಾಬಿಗಳು ನಡೀತಾ ಇದೆ. ಅಂಥ ಲಾಬಿಗಳಲ್ಲಿ ಕೊಲೆಯ ಸುಳಿವುಗಳೇ ನಡೆಯುತ್ತೆ. ಮರಳು ತೆಗಿಬಾರ್ದು ತಹಸೀಲ್ದಾರರು ಹೊಳೆಯ ಬದಿಗೆ ಬಂದೋಬಸ್ತಿಗೆ ಹೋದರೆ ಮತ್ತು ಇನ್ನೇನು ಬೇಕಾದಷ್ಟು ದೌರ್ಜನ್ಯಗಳು ನಡೀತಾ ಇದೆ. ಇವುಗಳೆಲ್ಲ ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಮಾನವ ಹಕ್ಕುಗಳನ್ನು ನಾವು ಪಾಲಿಸದೇ ಆದಲ್ಲಿ ಇವುಗಳಿಂದ ಸ್ವಲ್ಪ ನಮಗೆ ರಿಲೀಫ್ ಸಿಗುತ್ತೆ. ಹ್ಯೂಮನ್ ರೈಟ್ಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅಂತ ನಾನು ಧ್ಯೇಯ ವಾಕ್ಯವನ್ನು ನಮ್ಮ ಇನ್ವಿಟೇಷನ್ ಕಾರ್ಡಲ್ಲಿದೆ. ಆದರೆ ಅದನ್ನೇ ಗುರಿಯಾಗಿಟ್ಟು ನಾವು ಈ ಸಮಾರಂಭವನ್ನು ಮಾಡಿಲ್ಲ, ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಮಾನವ ಹಕ್ಕಿನ ಬಗ್ಗೆ ಯಾರು ಏನು ಬೇಕಾದರೂ ತಮ್ಮ ಈ ಅಭಿಪ್ರಾಯಗಳನ್ನು ಸೂಚಿಸಬಹುದು. ಈ ವರ್ಷದ ಮಾನವ ಹಕ್ಕುಗಳ ಥೇಮ್ ಮಾತ್ರ ಹ್ಯೂಮನ್ ರೈಟ್ಸ್ ಅವರ್ ಎವ್ರಿಡೇ ಎಸೆನ್ಷಿಯಲ್ ಅಂತ ಇದೆ. ಅಂದರೆ ಮಾನವ ಅಗತ್ಯಗಳು ನಮ್ಮ ನಿತ್ಯದ ಅಗತ್ಯಗಳು ಅಂತ. ಈ ಮಾತು ಕೇವಲ ಘೋಷಣೆ ಆಗಬಾರ್ದು, ಇದು ನಮ್ಮ ದೈನಂದಿನ ಜೀವನದ ನಿಜವಾದ
ಹಕ್ಕುಗಳು ದೊಡ್ಡ ಕಾನೂನು ಪುಸ್ತಕಗಳಲ್ಲಿ ಮಾತ್ರ ಇರೋದಿಲ್ಲ. ಅವು ನಾವು ಪ್ರತಿದಿನ ಅನುಭವಿಸುವ ಸಣ್ಣ ಸಣ್ಣ ಘಟನೆಗಳಲ್ಲಿ ಜೀವಿಸುತ್ತವೆ. ಉದಾಹರಣೆಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಗೌರವ ಸದಸ್ಯ ಕಾರ್ಯದರ್ಶಿ ಜಿಕೆ ದ್ರಾಕ್ಷಾಯಿಣಿ, ಎಂ ಕೃಷ್ಣ, ಕಾನೂನು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ವಿ ಶ್ರೀನಿವಾಸ್, ಸರ್ಕಾರಿ ಕಾನೂನು ಕಾಲೇಜು ಪ್ರಾಂಶುಪಾಲೆ ಶೀನಾ ಥಾಮಸ್, ವಕೀಲ ಅನ್ಸದ್ ಪಾಳ್ಯ, ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಪ್ರಗತಿಪರ ಚಿಂತಕ ಎಚ್.ಕೆ. ವಿವೇಕಾನಂದ, ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಎಸ್. ಶರಣ್ಯ ಇತರರು ಉಪಸ್ಥಿತರಿದ್ದರು.